ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್. ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತೇಳಿ ಆ ಯೋಜನೆಗಳನ್ನ ಜಾರಿಗೆ ಕೂಡ ತಂದರು. ಅದೇ ರೀತಿ ಈಗ ನಾರಿ ನ್ಯಾಯ ಯೋಜನೆ ಅಂತೇಳಿ ಈ ಲೋಕಸಭಾ ಚುನಾವಣೆ ಆದ ನಂತರ ಈ ನಾರಿ ನ್ಯಾಯ ಯೋಜನೆ ಅಂತೇಳಿ 5 ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತೇಳಿ ಈ ಕಾಂಗ್ರೆಸ್ ಪಕ್ಷದ ನಾಯಕ ಆದಂತಹ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆ ಯೋಜನೆಗಳು ಯಾವ್ಯಾವು? ಇದು ಬರೀ ನಾರಿ ಯೋಜನೆ ಅಂತ ಅಂದರೆ ಬರೀ ಮಹಿಳೆಯರಿಗೆ ಮಾತ್ರ ಆದ್ಯತೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ನಾರಿ ನ್ಯಾಯ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು ಯಾವ್ಯಾವು ಅಂತೇಳಿ ನಾವಿವತ್ತಿನ ವಿಡಿಯೋದಲ್ಲಿ ನೋಡೋಣ. ಮತ್ತು BJP ಅವರು ಯಾವುದೇ ರೀತಿ ಗ್ಯಾರಂಟಿ ಭರವಸೆ ಯೋಜನೆಗಳನ್ನ ಕೊಟ್ಟಿಲ್ಲ. ಆ ರೀತಿ ಏನಾದರೂ ಭರವಸೆ ಯೋಜನೆಗಳನ್ನ ಕೊಟ್ಟಿದ್ದಾಗಲಿ ಇಲ್ಲ ಯಾವುದೇ ರೀತಿ ಅಪ್ಡೇಟ್ಗಳೇನಾದರೂ ಬಂತು ಅಂತ ಅಂದರೆ ನಮ್ಮ ಚಾನಲ್ನಲ್ಲಿ ಆ ಅಪ್ಡೇಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಬೇಕು ಅಂತ ಅಂದರೆ ಈಗಲೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಯಾರೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಲೋಕಸಭಾ ಚುನಾವಣೆ ನಂತರ 5 ಗ್ಯಾರಂಟಿ ಯೋಜನೆಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರ್ತಾ ಇದೆ. ಆ ಯೋಜನೆಗಳು ಯಾವುವು ಅಂತ ನೋಡೋದಾದರೆ ಮೊದಲನೇ ಗ್ಯಾರಂಟಿ ಯೋಜನೆ ಯಾವುದು ಅಂತ ನೋಡೋದಾದರೆ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತೇಳಿ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮಗೆ ತಿಂಗಳಿಗೆ ಹೇಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಾ ಇದ್ದಾರೆ, ಅದೇ ರೀತಿ ಇದು ವರ್ಷಕ್ಕೆ 1 ಲಕ್ಷ ರೂಪಾಯಿನ ಹಾಕ್ತಾರೆ. ಅಂದರೆ ಒಬ್ಬ ಮಹಿಳೆಯರಿಗೆ, ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಈ 1 ಲಕ್ಷ ರೂಪಾಯಿನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಬಡ ಕುಟುಂಬಗಳು ಯಾವುದು ಅಂತ ನೋಡೋದಾದರೆ ನಾವು ಈ ರೇಷನ್ ಕಾರ್ಡ್ BPL ಕಾರ್ಡ್ನ ಯಾರು ಹೊಂದಿರ್ತಾರೆ ಅವ್ರಿಗೆ ಈ ಅಮೌಂಟ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇದು ನೋಡೋದಾದರೆ ನಾವು ಆದಿ ಅಬಾದಿ ಪುರ್ ಹಕ್ ಅಂತ. ಇದ್ರ ಪ್ರಕಾರ ಗೌರ್ಮೆಂಟಿಂದ ಯಾವುದೇ ಆದಂತಹ ಜಾಬ್ಗಳನ್ನ ಬಿಟ್ಟರು ಅಂತ ಅಂದರೆ ಅದರಲ್ಲಿ ಅರ್ಧದಷ್ಟು ಮಹಿಳೆಯರಿಗೆ ಆದ್ಯತೆನ ಹೊಂದಿದೆ. ಈ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಮಗೆ ಯಾವುದಾದ್ರೂ ಜಾಬ್ ಅವಕಾಶ ಏನಾದರೂ ಸಿಕ್ತು ಅಂತ ಅಂದರೆ ಮಹಿಳೆಯರಿಗೆ ಅದರಲ್ಲಿ ಅರ್ಧದಷ್ಟು ಆದ್ಯತೆನ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಇನ್ನು ನಾವು ಮೂರನೇದು ನೋಡೋದಾದರೆ ಶಕ್ತಿ ಕಾ ಸನ್ಮಾನ್ ಅಂತ. ಇದರಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಈ ಸ್ಕೂಲ್ಗಳಲ್ಲಿ ಮಧ್ಯಾಹ್ನ ಬಿಸಿ ಊಟಗಳನ್ನ ತಯಾರಿಕೆ ಮಾಡ್ತಾ ಇರಲ್ಲ ಅಂಥವ್ರಿಗೆ ಈಗ ಅವ್ರಿಗೆ ಕೊಡ್ತಾ ಇರೋ ಸಂಬಳಕ್ಕಿಂತ ಅರ್ಧದಷ್ಟು ಹೆಚ್ಚಿನ ಸಂಬಳನ ಕೊಡ್ತೀನಿ ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಭರವಸೆನ ಕೊಟ್ಟಿದೆ. ಇನ್ನು ನಾವು ನಾಲ್ಕನೇದು ನೋಡೋದಾದರೆ ಅಧಿಕಾರಿ ಮೈತ್ರಿ ಅಂತ. ಇದರಲ್ಲಿ ಪಂಚಾಯಿತಿಲಿ ಅಂದರೆ ನಮ್ಮ ದೇಶದಲ್ಲಿರೋ ಎಲ್ಲೆಲ್ಲಿ ಪಂಚಾಯಿತಿಗಳು ಇರುತ್ತೆ ಆ ಮಟ್ಟದಲ್ಲಿ 2.5 ಲಕ್ಷ ಮಹಿಳೆಯರಿಗೆ ಕೆಲಸನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ನಾವು ಕೆಲಸನ ಕೊಡ್ತೀವಿ ಅಂತ ಅಂದರೆ ಈಗ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಲಿ ಪಂಚಾಯಿತಿ ಇದ್ದೇ ಇರುತ್ತೆ. ಆ ಪಂಚಾಯಿತಿಲಿ ಕಾನೂನು ಸಹಾಯಕರು ಅಂತೇಳಿ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಅದ್ರ ಮೂಲಕ ಅವ್ರಿಗೆ ಮಹಿಳೆಯರಿಗೆ ಕೆಲಸನ ಕೊಡ್ತಾರೆ. ಅದು 2.5 ಲಕ್ಷ ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ. ಈ ಕಾನೂನು ಸಹಾಯಕರು ಏನೇನು ಕೆಲಸ ಮಾಡಬೇಕು ಅಂತ ಅಂದರೆ ಮುಗ್ಧ ಮಹಿಳೆಯರು ಇರ್ತಾರಲ್ಲ ಈ ಹಳ್ಳಿ ಜನಗಳು, ಅವ್ರಿಗೆ ಕಾನೂನಿನ ಬಗ್ಗೆ ಮತ್ತು ಅದ್ರ ಹಕ್ಕುಗಳು ಮತ್ತು ಈ ಗೌರ್ಮೆಂಟ್ ಯೋಜನೆಗಳು ಅದ್ರ ಸೌಲಭ್ಯಗಳು ಏನೇನು ಅಂತೇಳಿ ಅದನ್ನು ಮಹಿಳೆಯರಿಗೆ ತಿಳಿಸೋ ಮುಖಾಂತರ ಈ ಕೆಲಸನ ಕೊಡ್ತಾ ಇದ್ದಾರೆ ಈ ಅಧಿಕಾರ ಮೈತ್ರಿಲಿ. ಇನ್ನು ನಾವು 5ನೇದು ನೋಡೋದಾದರೆ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಅಂತ. ಏನಿದು ಹಾಸ್ಟೆಲ್ನ ಕೊಡ್ತಾರ ಮಹಿಳೆಯರಿಗೆ? ಆ ರೀತಿ ಅಲ್ಲ. ನೀವೇನಾದರೂ ಇನ್ನೂ ಓದ್ತಾ ಇದ್ದೀರಾ, ನೀವು ಇನ್ನೂ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಅಂದರೆ ಮಹಿಳೆಯರಿಗೆ ಮಾತ್ರ ಇದು ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಅಂತೇಳಿ ಎಲ್ಲ ಕಡೆ ನಿರ್ಮಾಣ ಮಾಡೋದಾಗಿ ಯೋಚನೆನ ಹೊಂದಿದ್ದಾರೆ. ಇದು ಬರೀ ಮಹಿಳೆಯರಿಗೆ ಮಾತ್ರ, ಈಗ ಪುರುಷರಿಗೆ ಇಲ್ಲ, ಮಹಿಳೆಯರಿಗೆ ಮಾತ್ರ ಈ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈಗ ಏನಾದರೂ ಗೆಲ್ತು ಅಂತ ಅಂದರೆ ಹಾಸ್ಟೆಲ್ನ ಮಾಡೋ ತೀರ್ಮಾನನೂ ಕೂಡ ಹೊಂದಿದ್ದಾರೆ. ಇವಾಗ ಹೇಗೆ ಈ ಕಾಂಗ್ರೆಸ್ ಸರ್ಕಾರ ಗೆದ್ದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ, ಅದೇ ರೀತಿ ಈ ಲೋಕಸಭಾ ಚುನಾವಣೆ ನಡೆದ ನಂತರ ಕಾಂಗ್ರೆಸ್ ಸರ್ಕಾರ ಏನಾದ್ರು ಗೆಲ್ತು ಅಂತ ಅಂದರೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತೇಳಿ ಈ ಕಾಂಗ್ರೆಸ್ ಸರ್ಕಾರ ಭರವಸೆನ ಕೊಟ್ಟಿದೆ. ಇದು ಬರೀ ಮಹಿಳೆಯರಿಗೆ ಮಾತ್ರ ಭರವಸೆ ಕೊಟ್ಟಂಗಾಯಿತು. ಪುರುಷರಿಗೆ ಯಾವುದೇ ರೀತಿ ಇದ್ರ ಮುಖಾಂತರ ಏನು ಸೌಲಭ್ಯಗಳನ್ನ ಏನು ಕೊಟ್ಟಿಲ್ಲ. BJP ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳು ಮತ್ತು ಯಾವುದೇ ರೀತಿ ಭರವಸೆನೂ ಇನ್ನೂ ಕೂಡ ಕೊಟ್ಟಿಲ್ಲ. ಅದೇ ರೀತಿ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ನು, ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಅಂದರೆ ಈ ನಮ್ಮ ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ಥ್ಯಾಂಕ್ ಯು.